ರಶ್ಮಿಕಾ ಮಂದಣ್ಣ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿದ್ ನೀವಾ? ಇಲ್ಲ ನಾನು ಮಾಡಿಲ್ಲ. ನಾನು ಆ್ಯಕ್ಚುಲಿ ಅಂದರೆ ಯಾರಿಗಾದ್ರೂ ರೆಫರ್ ಕೂಡ ಮಾಡಲಿಲ್ಲ. ಆ್ಯಕ್ಚುಲಿ ಮಾಡಬಹುದಿತ್ತು, ಮಾಡಿದ್ದೆ ಆ್ಯಕ್ಚುಲಿ. ಅದು ಆಗಿಲ್ಲ ಆ್ಯಕ್ಚುಲಿ. ಅಂದರೆ ಆ ಕ್ರೆಡಿಟ್ ಸುಮ್ಮನೆ ತೊಗೊಳಕ್ಕೆ ಹೋಗಬಾರ್ದು. ಅವರ ಫ್ರೆಂಡ್ ಒಬ್ಬರು ಅಭಿಜಿತ್ ಸರಳೆ ಅಂತೇಳಿ ಫೇಸ್ಬುಕ್ಕಲ್ಲಿ ನನ್ನ ಫ್ರೆಂಡ್ ಇದ್ದರು. ಅವರು ನನಗೆ ರಶ್ಮಿಕಾ ಅವ್ರ ಫೋಟೋಗಳನ್ನ ಒಂದಷ್ಟು ಕಳಿಸಿದರು. ನೋಡಿ ಸರ್, ಇವ್ರಿಗೆ ತುಂಬ ಇಂಟ್ರೆಸ್ಟ್ ಇದೆ, ತುಂಬ ಚೆನ್ನಾಗಿದ್ದಾರೆ, ಇವ್ರನ್ನ ಒಂದ್ಸರಿ ಭೇಟಿ ಮಾಡಿ ಒಂದು ಸ್ಕ್ರೀನ್ ಟೆಸ್ಟ್ ತೊಗೊಳ್ಳಿ ಅಂತ. ಬಟ್ ನನಗೆ ಆವಾಗ ನಂದು ಯಾವುದು ಸಿನಿಮಾ ನಡೀತಿರಲಿಲ್ಲ, ಅಟ್ಲೀಸ್ಟ್ ನನ್ನ ವಲಯದಲ್ಲೂ ಸಿನಿಮಾ ನಡೀತಿರಲಿಲ್ಲ. ಈಗ ಕೆಲವೊಂದಷ್ಟು ಕ್ಲೋಸ್ ಡೈರೆಕ್ಟರ್ ಇರ್ತಾರೆ, ಶ್ರೀಧರ್ ಆಗಿರ್ಬೋದು, ದಿನಕರ್ ಆಗಿರ್ಬೋದು, ವಾಸು ಅವರಾಗಿ, ಈ ಥರದ್ದೆಲ್ಲ ಸಿನಿಮಾ ಮಾಡುವಾಗ ಈಸಿಲಿ ನಾನು ಸರ್ ಇವರೊಬ್ರು ಇದ್ದಾರೆ ನೋಡಿ ಸರ್ ಅಂತ ಹೇಳ್ಬಿಡ್ಬೋದು. ಬಟ್ ಆ ಥರದ್ದು ನಡೀತಿರಲಿಲ್ಲ. ಹಾಗಾಗಿ ನಾನೇನಂತಿದ್ದೆ, ಇರಿ ವೆಯ್ಟ್ ಅಂಥವು ಯಾವುದು ಸರ್, ಪದೇ ಒತ್ತಾಯ ಮಾಡಿದ್ದಾರೆ ಅವ್ರಿಗೆ, ಪದೇ ಸರ್ ಒಂದು ಸರಿ ಮೀಟ್ ಮಾಡಿ, ಒಂದು ಸರಿ ತುಂಬ ಇಂಟ್ರೆಸ್ಟ್ ಇದೆ ಅವ್ರಿಗೆ, ಇರಿ ಬೇಡ ರೀ, ಸುಮ್ಮನೆ ಯಾಕೆ ಮೀಟ್ ಮಾಡೋಣ, ಖಂಡಿತ ಒಂದು ಆ ಥರ ಸಂದರ್ಭ ಅವಕಾಶ ಇದ್ದರೆ ಮೀಟ್ ಮಾಡೋಣ ಅಂತಿದ್ದೆ ನಾನು. ಬಟ್ ಅದಾಗಿ ಒಂದಷ್ಟು ದಿನಕ್ಕೆ ಅವರೇ ಮೆಸೇಜ್ ಮಾಡಿದ್ರು ನನಗೆ, ಯಾರು ಹುಡುಗ, ನಾಟ್ ರಶ್ಮಿಕಾ, ಸರ್ ಒಂದು ಸಿನಿಮಾಗೆ ಸೆಲೆಕ್ಟ್ ಆಗಿದ್ದಾರೆ, ನೀವು ರೆಫರ್ ಮಾಡಿದ್ದ ಅಂದರೆ ಯಾವುದು ಕೇಳಿದೆ. ನಾನು ಆ್ಯಕ್ಚುಲಿ ರೆಫರ್ ಮಾಡಿದ್ದೆ ಕೆಲವರಿಗೆ. ಆವಾಗ ಅವ್ರು ಇವತ್ತು ಹೇಳಬೇಕು, ಏನ್ರಿ ಒಂಥರ ಪೀಚಿದ್ದಾಳೆ, ಕಣ್ಣು ಒಂಥರ ಇದೆ, ಐಟಮ್ ಸಾಂಗ್ ಮಾಡ್ಬೋದು, ಹೀರೋಯಿನ್ ಆ ಥರದ್ದೆಲ್ಲ ಬಂದಿದ್ದು. ಬಟ್ ಇವ್ರು ಸೆಲೆಕ್ಟ್ ಆಗಿದ್ದು ಕಿರಿಕ್ ಪಾರ್ಟಿಗೆ. ಇಲ್ಲ ನಾನು ಮಾಡಿರಲಿಲ್ಲ, ಮೋಸ್ಟ್ಲಿ ಬೇರೆ ಯಾರೋ ರೆಫರ್ ಮಾಡಿರ್ತಾರೆ ಅಂತ ನಾನು ಹೇಳಿದೆ, ಸುಮ್ಮನಾದೆ. ಬಟ್ ಕಿರಿಕ್ ಪಾರ್ಟಿ ಬಂದಾಗ ಈ ಹುಡುಗಿನ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅನಿಸ್ತು. ಬಟ್ ಇವತ್ತು ಅವ್ರು ಬೆಳೆದಿರೋ ರೀತಿ ಇದೆಯಲ್ಲ, ಅವತ್ತು ಅವರಾಗಿ ಏನು ಕೇಳ್ಕೊಳ್ಳಿಲ್ಲ ನನ್ನ, ಅವ್ರ ಫ್ರೆಂಡ್ ಯಾರೋ ಕೇಳಿದ್ದು. ಬಟ್ ಅಷ್ಟು ಕೇಳಿದ್ರು ನಾವು ಮೀಟ್ ಮಾಡಿರಲಿಲ್ಲ ನಾನು ಅವ್ರನ್ನ. ಬಟ್ ಇವತ್ತು ನಾವು ಅವ್ರು ಮೀಟ್ ಮಾಡೋಕ್ಕಾಗದಿರೋ ರೇಂಜಿಗೆ ಅವ್ರು ಮುಟ್ಟಿದ್ದಾರೆ. ಅದು ನನ್ನ ಖುಷಿ, ಹೆಮ್ಮೆ, ಅದು ಬೆಳವಣಿಗೆ. ಬಹುಶಃ ಇವತ್ತು ಅವ್ರನ್ನ ನಾವು ಮೀಟ್ ಮಾಡಬೇಕು ಅಂದರೆ ಬಹುಶಃ ಅಪಾಯಿಂಟ್ಮೆಂಟ್ ತೊಗೊಂಡು 1 ತಿಂಗಳು 2 ತಿಂಗಳು ಕಾಯಬೇಕಾಗತ್ತೆ. ಆ್ಯಂಡ್ ಇಟ್ ಈಸ್ ಕರೆಕ್ಟ್ ಕೂಡ. ಅಂದರೆ ಹಂಗಿರದೆ ಅವ್ರ ಸ್ಕೆಡ್ಯೂಲ್. ಬಿಕಾಸ್ ಇಂಡಿಯಾದ ನಂಬರ್ 1 ಹೀರೋಯಿನ್. ಮೊದಲ ಬಾರಿ 500 ಕೋಟಿಯ ಸಿನಿಮಾಗಳನ್ನ ಕೊಟ್ಟವರು. ಸೊ ಶಿ ಈಸ್ ಗುಡ್. ಅದು ಆ್ಯಕ್ಚುಲಿ ಯಾರನ್ನೂ ನಾವು ಅಂಡರ್ ಎಸ್ಟಿಮೇಟ್ ಮಾಡೋಕ್ಕಾಗಲ್ಲ. ಯಾರು ಏನಾಗ್ತಾರೋ ನಾಳೆ ಗೊತ್ತಿಲ್ಲ. ಸೊ ಬೆಳವಣಿಗೆ ಯಾರ ಸ್ವತ್ತು ಅಲ್ಲ. ಒಂದು ಇಲ್ಲಿ ಹೇಳ್ತಾರಲ್ಲ, ಪ್ರತಿ ಶುಕ್ರವಾರ ಬಾಜಿ ಪಲಟ್ ಜಾತಿ ಅಂತ ಹೇಳ್ತಾರೆ. ಯಾರ ಮೇಲೆ ಬೀಳ್ತಾರೆ, ಯಾರು ಕೆಳಗೆ ಹೋಗ್ತಾರೆ ಹೇಳೋಕ್ಕಾಗಲ್ಲ. ಸೊ ಯಾರು ಬೇಕಾದ್ರೂ ಏನು ಬೇಕಾದರೂ ಆಗ್ಬೋದು ಅನ್ನೋ ಉದಾಹರಣೆಗೆ ನಾನು ಇದನ್ನು ಬರೆದಿದ್ದೀನಿ. ನಾವು ಯಾರಿಗೋ ಇವತ್ತು ಅಗೌರವ ತೋರಿಸಿರ್ತೀವಿ, ನಾಳೆ ಅವ್ರು ಎಲ್ಲೋ ನಿಂತಿರ್ತಾರೆ. ಸೊ ಎಲ್ಲ ಮನುಷ್ಯರನ್ನು ನಾವು ಗೌರವದಿಂದ ಕಾಣಬೇಕು. ಇರೆಸ್ಪೆಕ್ಟಿವ್ ಆಫ್ ದೇರ್ ನಾಳೆ ಏನಾಗ್ತಾರೋದು ಬೇರೆ, ಅದು. ಬಟ್ ಎಲ್ರಿಗೂ ಒಂದು ಗೌರವ ಕೊಡಬೇಕು. ಸೊ ಸರಳತೆ ಅನ್ನೋ ವಿಷಯಕ್ಕೆ ಬಂದಾಗ ನಿಮ್ಮ ಮ್ಯಾರಿಡ್ ಲೈಫನ್ನು ನಾನು ಕೇಳಬೇಕು ಅಂತ ಅಂದ್ಕೊಂಡೆ. ಮಂತ್ರಮಾಂಗಲ್ಯದ ಮೂಲಕ ಮಾಡಿದ್ದು ಯಾಕೆ ಅಂದರೆ, ಒಬ್ಬ ಲಿರಿಸಿಸ್ಟ್, ಸಾವಿರಾರು ಜನ ಸೆಲೆಬ್ರಿಟೀಸೇ ಗೊತ್ತಿರುವಂತಹ ಒಬ್ಬ ವ್ಯಕ್ತಿ, ನೀವು ಬೇಕು ಅಂದ್ಕೊಂಡ್ರೆ ಒಂದು ಲ್ಯಾವಿಶ್ ಮದುವೆ ಆಗ್ಬೋದಿತ್ತು. ಏನು ಕಾರಣ? ಇಲ್ಲ, ನಾನು ತುಂಬ ಆದರ್ಶವಾದಿ. ನಾನು ಮೊದಲಿಂದ ನಾನು ಕುವೆಂಪು ಅವ್ರನ್ನ ತುಂಬ ಫಾಲೋ ಮಾಡ್ತೀನಿ. ನನ್ನದೇ ಅಷ್ಟು ವಿಚಾರಗಳಿದೆ, ಹೀಗೆ ಇರಬೇಕು. ಈಗೆಲ್ಲೋ ಒಂದು ನನ್ನ ಸಂಪತ್ತಿನ ಪ್ರದರ್ಶನ ಮಾಡೋದಕ್ಕೂ ವಿರೋಧಿ ನಾನು. ಅದೇ ನನಗೆ ಸೋಷಿಯಲ್ ಪ್ರೆಷರ್ ಬೆಳೆಯುತ್ತೆ ಒಂದು. ನೀವು ಈಗ ನೋಡಿ, ಮೊದಲೆಲ್ಲ ಮದುವೆಗಳು ಹೆಂಗೆ ನಡೀತಿತ್ತು, ಅವ್ರವ್ರ ಮನೆಯಲ್ಲಿ ತುಂಬ ಚಿಕ್ಕದಾಗಿ ನಡೀತಾ ಇತ್ತು. ಈಗ ಯಾರ್ಯಾರೋ ದೊಡ್ಡ ಮದುವೆ ಮಾಡೋಕ್ಕೆ ಶುರು ಮಾಡೋದು, ದೊಡ್ಡ ಕಾರ್ ಕೊಡೋದು ಅಥವಾ ಡೌರಿಗಳು ಕೊಡೋದು. ಅಲ್ಲಿಂದ ಬಂದ ಮೇಲೆ ಈ ಮಧ್ಯಮ ವರ್ಗದವರ ಬದುಕೇ ಹೈರಾಣ ಆಗೋಯ್ತು. ಒಬ್ಬ ತಂದೆ ಅಥವಾ ಒಬ್ಬ ಕೃಷಿಕ, ಒಬ್ಬ ಕೂಲಿ ಮಾಡೋನು ಎಕ್ಸ್ಪೆಕ್ಟೇಷನ್ ಹೆಂಗಿರೋದು ಗೊತ್ತಾ? ಜೋರಾಗೆ ಮದುವೆ ಮಾಡಬೇಕು, ಮದುವೆ ಅಂದರೆ ಜೋರಾಗಿ ಆಗಬೇಕು. ಅದಕ್ಕೆ ಅವನು ಮಾಡೋ ಸಾಲ ಇದೆಯಲ್ಲ, ಇಡೀ ಲೈಫ್ ಆದರೂ ತೀರ್ಸೋಕ್ಕಾಗಲ್ಲ. ಹೆಂಡತಿಗೆ ಯಾವಾಗಾದರೂ ಚಂದದೊಂದು ಕವನ ಬರೆದು ಕೇಳಿಸಿದ್ದೀರಾ? ಇಲ್ಲ ಅನ್ಬೋದು. ಬಟ್ ಜಯಂತ್ ಅವರೊಂದು ಎಲ್ಲೋ ಕಡೆ ಹೇಳಿದ್ದಾರೆ, ನಾವು ಯಾರ್ಯಾರಿಗೋ ಬರಿತೀವಿ, ಬಟ್ ನಮಗೆ ನಮ್ಮ ಹೆಂಡತಿಗೆ ಬರ್ಕೊಂಡಿದ್ದು ಕಮ್ಮಿ ಅಂತ. ಇಲ್ಲಿ ನೋಡಿ, 200ಕ್ಕಿಂತ ಹೆಚ್ಚು ಗೀತ ರಚನೆ ಮಾಡಿ ಲವ್ ಮ್ಯಾರೇಜ್, ವಿ ಕ್ಯಾನ್ ಸೇ ಲವ್ ಮ್ಯಾರೇಜ್ ಆಗಿಯೂ ಹೆಂಡತಿಗೆ 1-2 ಸಾಲ ಬರೀಲಿಲ್ಲ. ಬಟ್ ಎಲ್ಲೋ ಒಂದು ಕಡೆ ನನ್ಗೆ ಅನಿಸ್ದಂಗೆ ಹೋಗ್ಲಿ, ಯಾವ್ದಾರು ಡೆಡಿಕೇಟ್ ಮಾಡಿದಿರಾ? ಡೆಡಿಕೇಟ್ಗಿಂತ ನಾನು ಒಂದು ಲೈನು ಜೊತೆಗೆ ಕೂತಾಗಿ ಬರ್ದಿದ್ದಾನೆ. ಆ ಫೀಲಲ್ಲಿ ಇನ್ಸ್ಪೈರ್. ಯಾವುದು ಅಂದರೆ, ನಾವು ಮದುವೆ ಆಗಿನೂ ಹೊಸದು, ನಮ್ಮ ಮನೆ ಟೆರೆಸ್ ಮೇಲೆ ಇದ್ವಿ, ಮೈನಾದ್ದು ಸಾಂಗ್ ಬರ್ಕೊಟ್ಟಿದ್ದೆ ನಾನು. ಯಾವುದೋ ಒಂದು 3 ಲೈನ್ ಚೇಂಜ್ ಆಗಬೇಕು ಅಂದರು ನಾಗಶೇಖರು. ಆವಾಗ ನೀನು ಮದುವೆ ಆಗಿದ್ದು ಹೊಸದು,
ಅವಳು ನೋಡ್ತಾನೆ ನಂಗೆ ಅನಿಸಿದ್ದು, ಒಂದೊಂದು ಖುಷಿಗೂ ಇಂದು ನಾನಿಡುವ ಹೆಸರೇ ಇನ್ಸ್ಪೈರ್ ಆಗಿ ಹುಟ್ಟಿದ ಲೈನು ಅನ್ಬೋದು. ಲೈಫ್ಲಿ ಮೈನಾ ಅಂತ ಹೇಳಿದ ತಕ್ಷಣ ನನಗೆ ಸಂಜು ವೆಟ್ಸ್ ಗೀತಾನೂ ನೆನಪಾಯಿತು. ವಾಟ್ ಅ ಹಿಟ್, ವಾಟ್ ಬ್ಯೂಟಿಫುಲ್ ಸಾಂಗ್ಸ್. ಅದು ನನ್ನ ಐಡೆಂಟಿಟಿ ಕಾರ್ಡ್ ಥರ ಇವತ್ತಿಗೂ. ಈಗ ಯಾರು ಎಷ್ಟೇ ಹಾಡುಗಳು ಬರೀಲಿ, ಒಂದು ಸಿನಿಮಾದ ಜೊತೆ ಅವ್ರನ್ನ ಅಸೋಸಿಯೇಟ್ ಮಾಡ್ತಾರೆ ಜನ. ಟಕ್ಕಂತ ಒಂದು ಸಿನಿಮಾ ಅದು ವಿಸಿಟಿಂಗ್ ಕಾರ್ಡ್ ಥರ ಆಗ್ಬಿಡುತ್ತೆ. ಅದಕ್ಕಿಂತ ಹಿಟ್ ಬರೆದಿರ್ಬೋದು. ಅಥವಾ ಈಗ ಫಾರ್ ಎಕ್ಸಾಂಪಲ್ ಜಯಂತ್ ಕಾಯ್ಕಿಣಿ ಅವರು ಎಷ್ಟೇ ಹಿಟ್ ಬರೆದಿದ್ರು, ಮುಂಗಾರು ಮಳೆ ಜಯಂತ್ ಕಾಯ್ಕಿಣಿ. ಈ ಥರ ನಾಗೇಂದ್ರ ಪ್ರಸಾದ್ ಅಂದ ತಕ್ಷಣ ಎಕ್ಸ್ಕ್ಯೂಸ್ ಮಿ, ಕವಿರಾಜ್ ಅಂದ ತಕ್ಷಣ ಸಂಜು ವೆಟ್ಸ್ ಗೀತ ಅದೇ ಬರೋದು. ಬಹುಶಃ ಆ ದಿನಗಳ ಮತ್ತೆ ನನಗೊಂದು ದೊಡ್ಡ ತಿರುವು ಕೊಟ್ಟಿದ್ದು ಸಂಜು ವೆಟ್ಸ್ ಗೀತಾನೆ. ಬರೆದಿದ್ದೆ, ಹಿಟ್ಗಳು ನೋಡಿದ್ದೆ, ಬಟ್ ಒಂದು ನಮ್ಮ ಸಾಂಗಿಂದನೇ ಸಿನಿಮಾ ದೊಡ್ಡದಾಯಿತು ಅನ್ನೋದು, ಅಥವಾ ಒಂದು ರೇಜ್ ಥರ ಆಗಿದ್ದು ಸಂಜು ವೆಟ್ಸ್ ಗೀತದಲ್ಲಿ. ನನಗೇನು ಖುಷಿ ಅಂದರೆ ಅವತ್ತು ಶುರುವಾದ ನನ್ನ ಮತ್ತು ನಾಗಶೇಖರ್ನ ಬಾಂಡಿಂಗ್, ಈ ನಾಗಶೇಖರ್ ಅವರ ಬಾಂಡಿಂಗ್. ಈ ನಾಗಶೇಖರ್ ಹೆಂಗೆ ಸಾಧ್ಯ ಆಯಿತು ಅಂದರೆ ಕ್ರೆಡಿಟ್ ನಾನು ನಾಗಶೇಖರ್ ಅವರಿಗೆ ಕೊಡೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಈಗ ನಾನು ಪಿ ವಾಸು ಅವ್ರ ಬಗ್ಗೆ ಏನು ಹೇಳಿದ್ನೋ ಅದನ್ನು ನಾಗಶೇಖರ್ ಅವ್ರ ಬಗ್ಗೆ ಹೇಳಬೇಕು. ತುಂಬ ಚೆನ್ನಾಗಿ ನಿಮ್ಮಲ್ಲಿ ಆ ಪಾತ್ರದ ಭಾವನೆಯನ್ನು ತುಂಬ್ತಾರೆ. ಇಲ್ಲ ಕವಿಗಳೇ, ಅದು ಡೀಪ್ ಲವ್ ಹಿಂಗಲ್ಲ, ಅವಳು ಅಂದ್ರೆ ಅವ್ನು ಸಾಯ್ತಾನೆ, ಅವ್ನಿಗೆ ಹಿಂಗೆ ಅಂದರೆ ಆ ಹೃದಯ ಹಿಂಡ್ಕೊಂಡು ಹೇಳ್ತಾ ಇರ್ತಾರೆ ಅವ್ರು ನಿಮಗೆ. ಸಿಚುವೇಶನ್ ವ್ಯೂರ್ಸ್ ಕೂಡ ಇದು ಮೇಲ್ಗಡೆ ಲವ್ ಅಲ್ಲ, ಇದು ತುಂಬ ಡೀಪ್ ಇದು ಇಲ್ಲ ಬರಿತೀರಿ, ಇನ್ನೇನೋ ಬೇಕು. ಮತ್ತು ಇನ್ನೊಂದು ನಂಬಿಕೆ ಇರುತ್ತೆ ನಮ್ಮ ಮೇಲೆ, ನಾವೇನೋ ಕೊಡ್ತೀವಿ ಅನ್ನೋದು ಅವ್ರಿಗೆ ಒಂದಿರುತ್ತೆ. ಎಲ್ಲೋ ಒಂದು ಕಡೆ ನಾವೆಲ್ಲ ಒಂಥರ ಅಂಗಡಿ ಥರ ಹೇಳಬೇಕು ಅಂದರೆ, ಒಬ್ಬ ರೈಟರ್ ಆಗಿರ್ಬೋದು, ನೀವು ಕೂಡ ನಿಮ್ಗೆ ಯಾವುದೋ ಒಂದು ಪ್ರೋಗ್ರಾಮಿಗೆ ಕೂತಿದ್ದೀರಾ, ಕೇಳೋರು ಯಾವ ಲೆವೆಲ್ ಎಕ್ಸ್ಪೆಕ್ಟೇಷನ್ ಇರುತ್ತೋ ಆ ಲೆವೆಲ್ ನಾವು ಆಗ್ತೀವಿ ಬರ್ತಾ. ಈಗ ಒಂದು ಅಂಗಡಿಗೆ ಹೋದರೆ ನಿಮ್ಗೇನು ಬೇಕು, ತೊಗರಿಬೇಳೆ ಬೇಕಂತ ತೊಗರಿಬೇಳೆ ಕೇಳ್ತೀರಾ, ಹೆಸರು ಬೇಳೆ ಬೇಕಂತ ಹೆಸರು ಬೇಳೆ ಕೇಳ್ತೀರಾ, ಅಕ್ಕಿ ಬೇಕಂತ ತುಪ್ಪ ಬೇಕಂತ. ಹಾಗೆ ಅಂದರೆ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನಮ್ಮ ಹತ್ರ ಬರ್ತಾರೆ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ ಎಕ್ಸ್ಪೆಕ್ಟೇಷನಲ್ಲಿ ಅವ್ರು ಬಂದಾಗ ನಾವು ಅದನ್ನು ಮ್ಯಾಚ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಆ ಸ್ಫೂರ್ತಿನ ನಮ್ಮಲ್ಲಿ ಈಗ ಒಂದು 2,000 ಸಾಂಗ್ ಬರೆದ ನಂತರ ನಾವು ಒಂದು ಸಾಫ್ಟ್ವೇರ್ ಡೌನ್ಲೋಡ್ ಆಗಿ ಸಾಂಗಾ ಸರಿ ಬನ್ನಿ ಬರ್ಕೊಡ್ತೀವಿ. ಬಟ್ ನಿಮ್ಗೆ ಎಕ್ಸ್ಟ್ರಾ ಬೇಕಾದ್ರೆ ನೀವೇ ನಮ್ಮನ್ನು ಸ್ಫೂರ್ತಿ ಉಜ್ಜೋದು ಅಂತಾರಲ್ಲ, ಉಜ್ಜೋದು ನೀವೇ ಮಾಡಬೇಕು ನಮ್ಮನ್ನು. ಅದು ನಾಗಶೇಖರ್ ತುಂಬ ಚೆನ್ನಾಗಿ ಮಾಡ್ತಾರೆ. ಅಂದರೆ ತುಂಬ ಡೀಪ್ ಫೀಲ್ ಇರುತ್ತೆ ಅವರ ಇದರಲ್ಲಿ, ಎಮೋಷನ್ಸ್ ಪೀಕ್ ಇರುತ್ತೆ. ಆ ಪೀಕಲ್ಲಿ ನಾವು ಬರೀಬೇಕು ಅಂತ ಕೂತ್ಕೊಂಡಾಗ ಹುಟ್ಟಿದೆ ಸಂಜು ವೆಟ್ಸ್ ಗೀತ ಸಾಂಗ್ಗಳು.